ಮನೆಯಲ್ಲೂ ಒಂದು ರಹಸ್ಯ ಇರುತ್ತದೆ. ಆದರೆ ಈ ಮನೆಯ ರಹಸ್ಯ ಯಾರೂ ಬದುಕಿ ಹೇಳಲಿಲ್ಲ. ರವೀಂದ್ರ ತನ್ನ ಹೆಂಡತಿ ಅನಿತಾ ಮತ್ತು ಮಗನೊಂದಿಗೆ ಊರಿನ ಹೊರಗಡೆ ಇರುವ ಹಳೆಯ ಮನೆಗೆ ಶಿಫ್ಟ್ ಆಗುತ್ತಾನೆ. ಮೊದಲ ದಿನವೇ ಆ ಮನೆ ಅವನ ಹೆಂಡತಿಗೆ ವಿಚಿತ್ರವಾಗಿ ಅನಿಸುತ್ತದೆ. ಆದರೆ ರವೀಂದ್ರ ಅದನ್ನು ಲೆಕ್ಕಿಸೋದಿಲ್ಲ. ಹೊಸ ಜೀವನ ಶುರುವಾಗುತ್ತಿದೆ ಎಂದು ಭಾವಿಸುತ್ತಾನೆ. ಆದರೆ ಮೊದಲ ರಾತ್ರಿ ಮಧ್ಯರಾತ್ರಿ 2 ಗಂಟೆಗೆ ಮನೆ ಒಳಗೆ ಹೆಜ್ಜೆಗಳ ಶಬ್ದ ಕೇಳಿಸುತ್ತದೆ. ರವೀಂದ್ರ ಎದ್ದು ನೋಡುತ್ತಾನೆ. ಯಾರೂ ಇಲ್ಲ. ಆದರೆ ಗೋಡೆಯ ಮೇಲೆ ಒಂದು ಭಯಾನಕ ನೆರಳು ಕಾಣಿಸುತ್ತದೆ. ಅದು ಯಾರದ್ದೋ ತಿಳಿಯದು. ದಿನಗಳು ಕಳೆಯುತ್ತಾ ಮನೆ ಒಳಗೆ ವಿಚಿತ್ರ ಘಟನೆಗಳು ಶುರುವಾಗುತ್ತವೆ. ಬಾಗಿಲುಗಳು ಸ್ವತಃ ತೆರೆಯುತ್ತವೆ. ಕನ್ನಡಿಯಲ್ಲಿ ಪ್ರತಿಬಿಂಬ ಬೇರೆ ರೀತಿಯಲ್ಲಿ ಕಾಣಿಸುತ್ತದೆ. ಮಗ ಹೇಳುತ್ತಾನೆ ಯಾರೋ ಅವನ ಜೊತೆ ಆಟ ಆಡುತ್ತಿದ್ದಾರೆ ಅಂತ. ಆದರೆ ಅಲ್ಲಿ ಯಾರೂ ಇಲ್ಲ. ಒಂದು ದಿನ ರವೀಂದ್ರ ಹಳೆಯ ಕಬ್ಬಿಣದ ಪೆಟ್ಟಿಗೆಯನ್ನು ಕಂಡುಹಿಡಿಯುತ್ತಾನೆ. ಅದರೊಳಗೆ ಹಳೆಯ ಫೋಟೋಗಳು ಇರುತ್ತವೆ. ಆದರೆ ಆ ಫೋಟೋದಲ್ಲಿರುವವರ ಮುಖಗಳ ಮೇಲೆ ಕಪ್ಪು ಗುರುತು ಇರುತ್ತದೆ. ಅದರ ಹಿಂದೆ 1998 ಎಂದು ಬರೆಯಲಾಗಿದೆ. ಇಲ್ಲಿ ಯಾರೂ ಉಳಿಯಬಾರದು ಎಂದು ಎಚ್ಚರಿಕೆ ಇರುತ್ತದೆ. ರವೀಂದ್ರ ಊರಿನ ವೃದ್ಧನನ್ನು ಕೇಳುತ್ತಾನೆ. ಆಗ ಅವನು ಹೇಳುತ್ತಾನೆ ಆ ಮನೆ ಶಾಪಿತ ಎಂದು. ಅಲ್ಲಿ ಒಂದು ಕುಟುಂಬವನ್ನು ಕೊಂದಿದ್ದಾರೆ. ಅವರ ಆತ್ಮಗಳು ಇನ್ನೂ ಅಲ್ಲಿ ಸಿಲುಕಿಕೊಂಡಿವೆ ಎಂದು. ಅದನ್ನು ಕೇಳಿ ರವೀಂದ್ರ ತನ್ನ ಕುಟುಂಬದ ಜೊತೆ ಮನೆ ಬಿಡಲು ಪ್ರಯತ್ನಿಸುತ್ತಾನೆ. ಆದರೆ ಆ ರಾತ್ರಿ ಬಾಗಿಲು ತೆರೆಯುವುದೇ ಇಲ್ಲ. ಆತಂಕದಿಂದ ಓಡುತ್ತಾ ಇರುವ ಸಮಯದಲ್ಲಿ ಅವನ ಹಿಂದೆ ಒಂದು ಭಯಾನಕ ಶಬ್ದ ಕೇಳಿಸುತ್ತದೆ. ನೀವು ಹೋಗೋಕೆ ಸಾಧ್ಯವಿಲ್ಲ ಎಂದು. ರವೀಂದ್ರ ನಿಧಾನವಾಗಿ ಮಿರರ್ ಮುಂದೆ ನಿಂತು ತನ್ನ ಪ್ರತಿಬಿಂಬ ನೋಡುತ್ತಾನೆ. ಆದರೆ ಅದು ಅವನಲ್ಲ. ಅವನ ಜಾಗದಲ್ಲಿ ಒಂದು ಭಯಾನಕ ಆತ್ಮ ನಿಂತಿದೆ. ಆಗ ಅವನು ಅರ್ಥಮಾಡಿಕೊಳ್ಳುತ್ತಾನೆ, ಅವರು ಮನೆಗೆ ಬಂದಿಲ್ಲ. ಅವರು ಈಗಾಗಲೇ ಆ ಮನೆಯ ಭಾಗವಾಗಿ ಬಿಟ್ಟಿದ್ದಾರೆ. ಕೆಲವು ಮನೆಗಳು ಖಾಲಿ ಇರೋದಿಲ್ಲ. ಅವು ಕಾಯುತ್ತಿರುತ್ತವೆ.